ನಮಸ್ಕಾರ ವೀಕ್ಷಕರೇ, ಅಕ್ಷಯ ಅಡಿಗೆಗೆ ಸ್ವಾಗತ. ನಾನಿವತ್ತು ಒಂದು ಬಾಳೆಲೆ ಊಟ, ಮೀನಿನ ಬಾಳೆಲೆ ಊಟ ರೆಡಿ ಮಾಡಿದ್ದೇನೆ. ಮೀನು ಸಾರು, ಒಳ್ಳೆ ಮೀನು ಸಾರು, ಮೀನು ಫ್ರೈ, ಹಲಸಿನಕಾಯಿದು ಗುಜ್ಜೆ ಮತ್ತು ಹೆಸರು ಕಾಳು ಹಾಕಿ ಪಲ್ಯ. ತುಂಬ ಟೇಸ್ಟಾಗಿರ್ತದೆ, ತುಂಬ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ರೆಡಿ ಮಾಡಿಕೊಳ್ಬೋದು ಮೀನಿನ ಊಟ. ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು, ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು ಫುಲ್ಲು ವಿಡಿಯೋವನ್ನು ನೋಡಿ. ಈಗ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ಈಗ ನಾನು ಮೀನು ತಗೊಂಡಿದ್ದೇನೆ. ಇದರಲ್ಲಿ ಮೀನು ಸಾರು ಮಾಡುವ ಮತ್ತು ಮೀನು ಫ್ರೈಯು ಮಾಡ್ತಿದ್ದೇನೆ. ಇದು ಒಳ್ಳೆ ಮೀನು, ತುಂಬ ಟೇಸ್ಟಾಗಿರ್ತದೆ. ಇದನ್ನೆಲ್ಲ ಕಟ್ಟು ಮಾಡಿ ಕ್ಲೀನ್ ಮಾಡಿಕೊಳ್ಳಬೇಕು. ಈಗ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಫ್ರೈ ಮಾಡಲಿಕ್ಕೆ ಮತ್ತು ಸಾರು ಮಾಡಲಿಕ್ಕೆ ಎರಡು ಬೇರೆ ಬೇರೆ ಇಟ್ಟಿದ್ದೇನೆ. ಇದು ಒಳ್ಳೆ ಮೀನು, ಫ್ರೈ ಮಾಡಿದರೂ ಪದಾರ್ಥ ಮಾಡಿದರೂ ಸಣ್ಣ ಮೀನಾದರೂ ತುಂಬ ಟೇಸ್ಟಾಗಿರ್ತದೆ. ಮತ್ತು ಇದು ಕ್ಲೀನ್ ಮಾಡುವಾಗ ಉಪ್ಪು ಮತ್ತು ಅರಿಶಿನ ಹುಡಿ ಎಲ್ಲ ಹಾಕಿ ಒಳ್ಳೆ ತೊಳಿಬೇಕು. ಒಳ್ಳೆ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಈಗ ಫ್ರೈ ಮಾಡಲಿಕ್ಕೆ ಮಸಾಲೆಯನ್ನು ಹಚ್ಚಿಕೊಳ್ಳೋದಕ್ಕೆ ಮಸಾಲೆ ತೋರಿಸ್ಕೊಡ್ತಿದ್ದೇನೆ. ಈಗ ಮೀನಿಗೆ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಳ್ಳಿ. ಮತ್ತು ಲಿಂಬೆ ರಸ ಹಾಕಿಕೊಳ್ತಿದ್ದೇನೆ. ಮೀನಿಗೆ ತಕ್ಕ ಹಾಕಿಕೊಳ್ಳಿ. ನಾನು ಇದರಲ್ಲಿ ರಸ ಕಮ್ಮಿ ಉಂಟು, ಲಿಂಬೆ ರಸ, ಹಾಗೆ ನಾನು ಒಂದು ಲಿಂಬೆ ಹಾಕಿದ್ದೇನೆ. ನಿಮಗೆ ಹುಳಿ ತಕ್ಕ ಹಾಕಿಕೊಳ್ಳಿ, ಮೀನಿಗೆ ತಕ್ಕ. ಸ್ಪೂನ್ ಆಗುವಷ್ಟು ಅರಿಶಿನ ಹುಡಿ, ನಿಮಗೆ ಖಾರಕ್ಕೆ ತಕ್ಕ ಹಾಕಿಕೊಳ್ಳಿ. ನಾನು 1.5 ಸ್ಪೂನ್ ಹಾಕಿದ್ದೇನೆ, ಖಾರಕ್ಕೆ ತಕ್ಕ ಹಾಕಿ. ನೀವು ತಕ್ಕ ಉಪ್ಪು, ರುಚಿ ನೋಡಿ ಮತ್ತೆ ಬೇಕಾದರೆ ಹಾಕಿಕೊಳ್ಬೋದು. ರುಚಿ ತಕ್ಕ ಹಾಕಿಕೊಳ್ಳಿ. ಆಗುವಷ್ಟು ಕಾರ್ನ್ಫ್ಲವರ್ ಹಾಕಿಕೊಳ್ತಿದ್ದೇನೆ. ಹಾಕೋದ್ರಿಂದ ಒಳ್ಳೆ ಕೋಟಿಂಗ್ ಬರಲಿ ಅಂತೇಳಿ. ಮತ್ತು ಒಳ್ಳೆ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಒಳಗೆ ಹಿಡಿಯಲಿ. ಮಸಾಲೆ ಎಲ್ಲ ಒಳ್ಳೆ ಹಚ್ಚಿ ಮೀನಿನ ಒಳಗೆಲ್ಲ ಹೋಗಬೇಕು ಮಸಾಲೆ, ಹಾಗೆ ಹಚ್ಚಿಕೊಳ್ಳಿ. ರುಚಿ ಎಲ್ಲ ನೋಡಿಕೊಳ್ಬೋದು, ಉಪ್ಪೆಲ್ಲ ಸಾಕಂತ. ಬೇಕಾದರೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಳ್ಬೋದು. ಉಪ್ಪು, ಖಾರ, ಹುಳಿ ಎಲ್ಲ ರುಚಿಯೆಲ್ಲ ನೋಡಿದ್ದೇನೆ, ಸರಿ ಉಂಟು. ಒಳಗೆ ಹೋಗುವಾಗ ಮಸಾಲೆ ಎಲ್ಲ ಒಳ್ಳೆ ಹಚ್ಚಿದ್ದೇನೆ. ಇದು ಮುಚ್ಚಿಡ್ತಿದ್ದೇನೆ, ನಾನು ಸಾರು ಮಾಡ್ತಿದ್ದೇನೆ. ಆವಾಗ ಮಸಾಲೆ ಎಲ್ಲ ಒಳ್ಳೆ ಹಿಡಿಯಲಿ ಅಂತೇಳಿ. ಈಗ ಸಾರು ಮಾಡಲಿಕ್ಕೆ ಮೀನು ತಗೊಂಡಿದ್ದೇನೆ ಮತ್ತು ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ತೋರಿಸ್ಕೊಡ್ತಿದ್ದೇನೆ. 1 ಕಪ್ ಆಗೋಷ್ಟು ತೆಂಗಿನ ತುರಿ. ನಿಮಗೆ ಜಾಸ್ತಿ ಮೀನು ಉಂಟು ಅಂತ ಹೇಳಿದರೆ 1 ತೆಂಗಿನಕಾಯಲ್ಲಿ ಅರ್ಧ ಭಾಗ ತಗೊಳ್ಬೋದು. ನಾನು 1 ಕಪ್ಪು ತಗೊಂಡಿದ್ದೇನೆ. ಮತ್ತು ಒಂದು ಅರ್ಧ ನೀರುಳ್ಳಿ, 3 ಕಾಯಿ ಮೆಣಸಿಗೆ ಇಟ್ಟಿದ್ದೇನೆ. ಮತ್ತು 5 ಮೆಣಸು ತಗೊಂಡಿದ್ದೇನೆ. ಇದು ಸ್ವಲ್ಪ ಖಾರ ಉಂಟು, ಹಾಗೆ ನಾನು ತಗೊಂಡಿದ್ದೆ. ನಿಮಗೆ ಖಾರಕ್ಕೆ ತಕ್ಕ ತಗೊಳ್ಳಿ ಮೆಣಸು. ಈ ಸ್ಪೂನಲ್ಲಿ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಒಂದು ಅರ್ಧ ಸ್ಪೂನ್ ಕರಿಮೆಣಸು. ಹುಳಿ ಮೀನಿಗೆ ತಕ್ಕ ತಗೊಂಡಿದ್ದೇನೆ, ನೀವು ಮೀನಿಗೆ ತಕ್ಕ ತಗೊಳ್ಳಿ. 3-4 ಹೆಸರು ಬೆಳ್ಳುಳ್ಳಿ, 2 ಪೀಸು ಶುಂಠಿ, ಮತ್ತು ಸ್ವಲ್ಪ ಮೆಂತೆ, 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ತಗೊಳ್ಳಿ. ಆದಷ್ಟು ಕೈ ಆಗ್ತದೆ, ಜಾಸ್ತಿ ಹಾಕಿ ಹೋಗಬೇಡಿ, ಸ್ವಲ್ಪ ತಗೊಂಡ್ರೆ ಸಾಕು. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ. ಬಾಣಲೆ ತಗೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ಮೆಂತೆ ಹಾಕಿಕೊಳ್ತಿದ್ದೇನೆ. ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಉರಿಯಲ್ಲಿ ಹುರಿ, ಜೀರಿಗೆ, ಕೊತ್ತಂಬರಿ ಹಾಕಿ ಒಳ್ಳೆ ಹುರಿ. ಕೊತ್ತಂಬರಿ, ಜೀರಿಗೆ ಎಲ್ಲದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಹುರಿಬೇಕು. ಒಳ್ಳೆ ಡ್ರೈ ರೋಸ್ಟ್ ಮಾಡಿದ್ದೇನೆ. ಅದರೊಟ್ಟಿಗೆ ನಾನು ನೀರುಳ್ಳಿ ಅರ್ಧ ಮತ್ತು ತೆಂಗಿನ ತುರಿ ಹಾಕಿಕೊಳ್ತಿದ್ದೀನಿ. ಆಮೇಲೆ ಸ್ವಲ್ಪ ಹೀಗೆ ಹುರಿದ್ರೆ ಸಾಕು, ಸ್ವಲ್ಪ ಬಿಸಿ ಆದರೆ ಸಾಕು, ತುಂಬ ಹುರಿಬೇಕು ಅಂತಿಲ್ಲ. ಈಗ ಒಂದು ಅರ್ಧ ಸ್ಪೂನು ಅರಿಶಿನ ಹುಡಿ ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ. ಸಾಕು. ಇವಾಗ ಗ್ಯಾಸ್ ಆಫ್ ಮಾಡಿ. ಈಗ ಮೀನಿಗೆ ತಕ್ಕ ಹುಳಿ ಹಾಕಿದೆ. ಈಗ ಒಂದು ಜಾರ್ ತಗೊಂಡಿದ್ದೇನೆ. ಅದಕ್ಕೆ ಈಗ ಹುರಿದಿದ್ದೆಲ್ಲ ಹಾಕಿಕೊಳ್ಳಿ. ಈಗ ಹುರಿದಿದ್ದೆಲ್ಲ ಹಾಕಿಕೊಳ್ಳಿ. ಈಗ ನೀರು ಹಾಕಿ ನೈಸ್ ಆಗುವಾಗೆ ಕಡಿಬೇಕು. ಮುಚ್ಚಿಟ್ಟು ನೈಸ್ ಆಗುವ ಕಡೀರಿ. ಈಗ ನೈಸ್ ಆಗುವಾಗೆ ಈಗ ನೋಡಿ ನೈಸ್ ಆಗುವಾಗೆ ಕಡ್ದಿದ್ದೇನೆ. ಈಗ
ಇದು ಮಣ್ಣಿದು ಪಾತ್ರೆ ಇಟ್ಟಿದ್ದೇನೆ ಸಾರು ಮಾಡಲಿಕ್ಕೆ ಅಂತೇಳಿ. ಈಗ ಎಣ್ಣೆ ಹಾಕಿಕೊಳ್ಳಿ. ತೆಂಗಿನೆಣ್ಣೆ ಹಾಕಿದರೆ ತುಂಬ ಟೇಸ್ಟ್ ಆಗಿರ್ತದೆ. ಈಗ ಸಾಸಿವೆ ಹಾಕಿದ್ದೇನೆ, ವಿಡಿಯೋದಲ್ಲಿ ಬರಲಿಲ್ಲ, ನೀವು ಹಾಕಿಕೊಳ್ಳಿ. ಈಗ ಸಾಸಿವೆ ಸಿಡಿದಿದೆ, ಆವಾಗ ನಾನು ಮಸಾಲೆ ಹಾಕಿಕೊಳ್ತಿದ್ದೇನೆ. ಮಸಾಲೆ ಹಾಕಿಕೊಳ್ಳಿ, ಕರ್ದಿಟ್ಟ ಮಸಾಲೆ. ಈಗ ನೀರು ಹಾಕಿಕೊಳ್ಬೇಕು. ಮೀನಿಗೆ ತಕ್ಕ ಅಲ್ಲ ಸಾರಿಗೆ ತಕ್ಕ ನೀರು ಹಾಕಿಕೊಳ್ಳಿ. ಈಗ ರುಚಿಗೆ ತಕ್ಕ ಉಪ್ಪು ಹಾಕಿ, ಮತ್ತು ಸಾರು ಸ್ವಲ್ಪ ದಪ್ಪವಾಗಿ ಇರಲಿ, ತುಂಬ ತೆಳು ಬೇಡ, ತುಂಬ ದಪ್ಪವೆಲ್ಲ, ಇಷ್ಟು ದಪ್ಪ ಇದ್ದರೆ ಸಾಕು. ಮತ್ತು ಇದಕ್ಕೆ ಕಾಯಿ ಮೆಣಸು ಮತ್ತು ನೀರುಳ್ಳಿ ಹಾಕಿಕೊಳ್ತಿದ್ದೇನೆ. ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ. ಒಮ್ಮೆ ಕುದಿ ಬರಲಿ, ಕುದಿ ಬರುವಾಗ ಮೀನು ಹಾಕಿದರೆ ಆಯಿತು. ಒಳ್ಳೆ ಕುದಿ ಬರ್ತಾ ಉಂಟು, ರುಚಿಯೆಲ್ಲ ನೋಡಿಕೊಳ್ಳಿ ಉಪ್ಪೆಲ್ಲ ಸಾಕಂತೇಳಿ. ಈಗ ಮೀನು ಹಾಕಿಕೊಳ್ಬೇಕು. ಮೀನು ಹಾಕಿಕೊಳ್ಳಿ. ಮೀನು ಹಾಕಿದ ಮೇಲೆ ಮೀಡಿಯಮ್ ಉರಿಯಲ್ಲಿ ಬೇಯಲಿ, ಮಸಾಲೆ ಒಟ್ಟಿಗೆ ಬೇಯಲಿ. ಈಗ ಮೀನು ಸಾರು ಕುದಿ ಬರ್ತದೆ. ಕುದಿ ಬರುವಾಗ ಒಮ್ಮೆ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ. ಒಮ್ಮೆ ಹೀಗೆ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಮಸಾಲೆ ಒಟ್ಟಿಗೆ ಕುದಿ ಬರಲಿ, ಬೇಯಲಿ. ಈಗ ನೋಡಿ, ಸ್ವಲ್ಪ ಹೊತ್ತಾಗಿದೆ, ಮಸಾಲೆ ಒಟ್ಟಿಗೆ ಒಳ್ಳೆ ಕುದಿ ಬಂದಿದೆ. ಈಗ ಮೀನೆಲ್ಲ ಬೆಂದಿದೆ, ಮಸಾಲೆ ಒಳ್ಳೆ ಆಗಿದೆ ನೋಡಿ, ದಪ್ಪ ಆಗಿದೆ. ತುಂಬ ಟೇಸ್ಟಾಗಿರುವಂಥ ಮೀನು ಸಾರು ರೆಡಿಯಾಗಿದೆ. ಒಳ್ಳೆ ಮೀನು ಸಾರು ರೆಡಿಯಾಗಿದೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡಿಕೊಳ್ತಿದ್ದೇನೆ. ಈಗ ಮಸಾಲೆ ಎಲ್ಲ ಒಳ್ಳೆ ಹಿಡಿದಿದೆ, ಮತ್ತು ಮೀನಿಗೆ ತವ ಇಟ್ಟಿದ್ದೇನೆ, ಬಿಸಿ ಆಗ್ತಾ ಉಂಟು. ಇವಾಗ ಮೀನು ಫ್ರೈ ಮಾಡುವ ಅಂತೇಳಿ ಈಗ ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಒಳ್ಳೆ ಬಿಸಿ ಆಗಬೇಕು. ಸಣ್ಣ ಉರಿಯಲ್ಲಿ ಇಟ್ಟುಕೊಳ್ಳಿ. ಈಗ ಮೀನಿಡಿ ಮೀಡಿಯಮ್ ಉರಿಯಲ್ಲಿ ಬೇಯಬೇಕು ಮೀನೆಲ್ಲ. ಈಗ ಮಸಾಲೆ ಅದರ ಮೇಲೆ ಸ್ವಲ್ಪ ಬೇಕಾದರೆ ಹಚ್ಚಿಕೊಳ್ಳಿ. ಈಗ ಮೀಡಿಯಮ್ ಉರಿಯಲ್ಲಿ ಬೇಯಲಿಲ್ಲ ಮೀನೆಲ್ಲ. ಈಗ ಮೀಡಿಯಮ್ ಉರಿಯಲ್ಲಿ ಬೆಂದಿದೆ. ಇವಾಗ ಎಲ್ಲವನ್ನು ತಿರುಗಿಸಿ ಹಾಕಿಕೊಳ್ಳಿ. ತಿರುಗಿಸಿ ಹಾಕಿ ಸ್ವಲ್ಪ ಎಣ್ಣೆ ಬೇಕಾದರೆ ಇದರ ಮೇಲೆ ಹಾಕಿ. ಮತ್ತು ನೋಡಿ, ಮೀನು ಫ್ರೈ ಎರಡು ಸೈಡು ಒಳ್ಳೆ ಬೆಂದಿದೆ, ಒಳ್ಳೆ ಫ್ರೈ ಆಗಿದೆ ನೋಡಿ. ಈಗ ಮೀನು ಫ್ರೈ ರೆಡಿಯಾಗಿದೆ. ಅದರೊಟ್ಟಿಗೆ ಒಂದು ಪಲ್ಯವೂ ಮಾಡುವಂತಿದ್ದೇನೆ, ತುಂಬ ಟೇಸ್ಟಾಗಿರ್ತದೆ. ಮೀನು ಸಾರು ಮೀನು ಫ್ರೈ ಒಟ್ಟಿಗೆ ಒಂದು ಪಲ್ಯ, ತರಕಾರಿ ಪಲ್ಯ ಇದ್ದರೆ ತುಂಬ ಟೇಸ್ಟ್ ಆಗೋದು. ಅದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಇದು ಹೆಸರು ಕಾಳು ತಗೊಂಡದ್ದು. ಹೆಸರು ಕಾಳನ್ನು ನೆನೆಯಲಿಕ್ಕೆ ಹಾಕಿ ಮೊಳಕೆ ಬರಿಸಿ ಇಟ್ಟಿದ್ದೀನಿ. ಮೊಳಕೆ ಬಂದು ತಿಂದರೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೊಳಕೆ ಬಂದಿದ್ದು ಉರುಳಿ ಮತ್ತು ಇದು ಹೆಸರು ಕಾಳೆಲ್ಲ ತಿಂದರೆ ತುಂಬ ಒಳ್ಳೆಯದು. ಅದರೊಟ್ಟಿಗೆ ನಾನೊಂದು ಪಲ್ಯಕ್ಕೆ ಒಂದು ಸಣ್ಣ ಹಲಸಿನಕಾಯಿ ಇದು ತಗೊಂಡಿದ್ದೇನೆ. ಹಲಸಿನಕಾಯಿ ಆದಷ್ಟು ಸ್ವಲ್ಪ ಎಳತ್ತಿದ್ರೆ ಒಳ್ಳೆಯದು ಇದು ಪಲ್ಯ ಮಾಡಲಿಕ್ಕೆ. ಈಗ ಇದನ್ನು ಕಟ್ಟು ಮಾಡಿಕೊಳ್ಬೇಕು. ಈಗ ಎಣ್ಣೆ ಹಾಕಿತ್ತು, ಮತ್ತು ಸಾಸಿವೆ ಹಾಕಿಕೊಳ್ತೇವೆ, ಮತ್ತು ಒಂದು ಅರ್ಧ ನೀರುಳ್ಳಿ. ಈಗ ಒಂದು 4-5 ಬೆಳ್ಳುಳ್ಳಿಯನ್ನು ಜಜ್ಜಿದ್ದೇನೆ, ಅದನ್ನು ಈಗ ಸ್ವಲ್ಪ ಕರಿಬೇವು. ಈಗ ಹೆಸರು ಕಾಳನ್ನು ಹಾಕಿಕೊಳ್ಳಿ. ಒಂದು 2 ಸಲ ತೊಳೆದಿದ್ದೇನೆ, ಮತ್ತೆ ಹಾಕಿಕೊಳ್ಳಿ. ಹಾಕಿದ ಮೇಲೆ ಕಟ್ಟು ಮಾಡಿ ಇಟ್ಟಿದ್ದೇನೆ ಹಲಸಿನಕಾಯಿದು ಸಣ್ಣ ಗುಜ್ಜೆ, ಅದನ್ನು ಹಾಕಿಕೊಳ್ತಿದ್ದೆ. ಇವಾಗ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ. ಈಗ ಅರ್ಧ ಸ್ಪೂನು ಅರಿಶಿನ ನೋಡಿ, ಬೇಕಾದರೆ 1/4 ಸ್ಪೂನ್ ಹಾಕಿದ್ರೆ ಸಾಕು ಅರಿಶಿನ. ನಿಮಗೆ ಖಾರಕ್ಕೆ ಅನುಗುಣವಾಗಿ ನೋಡಿ 1.5 ಸ್ಪೂನ್ ಹಾಕಿ, ನಿಮಗೆ ಖಾರಕ್ಕೆ ತಕ್ಕ ಹಾಕಿಕೊಳ್ಳಿ. ಖಾರ ಕಮ್ಮಿ ಬೇಕಾದ್ರೆ ಕಮ್ಮಿ, ಜಾಸ್ತಿ ಬೇಕಾದ್ರೆ ಜಾಸ್ತಿ. ಈಗ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹುಡಿ ಹಾಕಿದ ಮೇಲೆ ಒಳ್ಳೆ ಹೀಗೆ ಮಿಕ್ಸ್ ಮಾಡಿ ಒಟ್ಟಿಗೆ ಬೆರೆಯಲಿ. ಈಗ ಇದು ಬೇಯಲಿಕ್ಕೆ ನೀರು ಹಾಕಿಕೊಳ್ಳಿ. ಈಗ ಇದನ್ನು ಮುಚ್ಚಿಡಿ, ಒಳ್ಳೆ ಬೇಯಲಿ. ಈಗ ಸ್ವಲ್ಪ ತೆಂಗಿನ ತುರಿ ತಗೊಂಡಿದ್ದೇನೆ, ಒಂದು 1/4 ಟೀ ಸ್ಪೂನ್ ಜೀರಿಗೆ ಹಾಕಿ. ಜೀರಿಗೆ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ.
ಪುಡಿ ಅದಕ್ಕೆ ಹಾಕಿದ್ದೇನೆ, ಇದಕ್ಕೆ ಸ್ವಲ್ಪ ಹಾಕಿದೆ. ಆಮೇಲೆ ಈಗ ನೋಡಿ ಬೆಂದಿದೆ. ಇದು ಸಿಂಪಲ್ ಆಗಿ ಮಾಡುವಂಥ ಪಲ್ಯ ಮಾಡಿದ್ದು. ಈಗ ನೋಡಿ ಹೆಸರು ಮತ್ತು ಹಲಸಿನ ಗುಜ್ಜೆ ಎಲ್ಲ ಬೆಂದಿದೆ. ಒಳ್ಳೆ ರುಚಿ ನೋಡಿಕೊಳ್ಬೇಕು ಬೇಯುವಾಗ ಉಪ್ಪೆಲ್ಲ ಉಂಟಂತೇಳಿ. ಈಗ ತುರಿದಿಟ್ಟ ತೆಂಗಿನ ತುರಿ ಮತ್ತು ಮೆಣಸು ಹಾಕಿದ ಮೇಲೆ ಗ್ಯಾಸನ್ನು ದೊಡ್ಡ ಉರಿಯಲ್ಲಿಟ್ಟು ಒಳ್ಳೆ ಹೀಗೆ ಮಿಕ್ಸ್ ಮಾಡಿ ಮುಚ್ಚಿಡಿ. ಅದು ಈಗ ನೋಡಿ ಸ್ವಲ್ಪ ಹೊತ್ತಾಗಿದೆ, ಗ್ಯಾಸ್ ಆಫ್ ಮಾಡಿಕೊಳ್ತಿದ್ದೇನೆ. ಸಿಂಪಲ್ ಆಗಿ ಟೇಸ್ಟ್ ಆಗಿರುವಂಥ ಹೆಸರು ಕಾಳು ಮತ್ತು ಗುಜ್ಜೆ ಹಾಕಿ ಪಲ್ಯ. ಈಗ ಮೀನು ಸಾರು, ಒಳ್ಳೆ ಮೀನು ಸಾರು ರೆಡಿಯಾಗಿದೆ ನೋಡಿ. ಮೀನು ಸಾರು, ಮೀನು ಫ್ರೈಯು ರೆಡಿಯಾಗಿದೆ. ಈಗ ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ಮೀನಿನ ಊಟ. ತುಂಬ ಟೇಸ್ಟಾಗಿರ್ತದೆ, ತುಂಬ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳಬಹುದು. ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.